ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಈ ಜನ್ಮದಲ್ಲಿ ಈ ಥರ ಕಷ್ಟ ಅನುಭವಿಸ್ತಾ ಇದ್ದೀನಿ. ಹಾಗೆಲ್ಲ ಏನೂ ಇಲ್ಲ ಕಣೆ, ನಾನು ಚೆನ್ನಾಗಿದ್ದೀನಿ. ಬಟ್ ಡಾಕ್ಟ್ರ್ ಯಾಕೆ ಹಿಂಗೆ ನನ್ನ ಕೈಕಾಲು ಸ್ವಾಧೀನ ಇಲ್ಲ ಅಂತ ಹೇಳ್ತಿದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ ಹೇಳೋದನ್ನ ನಾನು ನಂಬೇಕಾನೆ. ಅವರು ದೇವ್ರ ಥರ ಅಲ್ವಾ, ಅವ್ರು ಹೇಳೋದನ್ನ ನಾವು ಕೇಳಬೇಕು. ಅವ್ರೇನೋ ಆಪ್ರೇಷನ್ ಮಾಡಿ ನಿಮ್ಮನ್ನು ಸರಿ ಮಾಡ್ತಾರಂತೆ, ನೋಡಬೇಕು ಅದೇನೋ ಆಗುತ್ತೆ ಅಂತ. ಹಲೋ ಡಾಕ್ಟರ್, ಇಲ್ಲಿಗೆ ಬಂತು ನಮ್ಮ ಎಕ್ಸ್ಪೆರಿಮೆಂಟ್. ಓಹ್ ನಮಸ್ಕಾರ ಡಾಕ್ಟರ್, ನಮ್ಮ ಎಕ್ಸ್ಪೆರಿಮೆಂಟ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಪೇಷಂಟ್ ಯಾವ ಥರ ರೆಸ್ಪಾಂಡ್ ಮಾಡ್ತಿದ್ದಾರೆ? ನೀವು ಅಂದ್ಕೊಂಡೋಗೆ ಆಗ್ತಾ ಇದೆ. ನಾವು ಮೆಂಟಲಿ ಏನು ಅಂದ್ಕೊತೀವೋ ಅದನ್ನೇ ನಾವು ನೆಕ್ಸ್ಟ್ ಫಿಸಿಕಲಿನೂ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಈ ಎಕ್ಸ್ಪೆರಿಮೆಂಟಿಂದ ನಾವು ಸಾಬೀತು ಮಾಡೇ ಮಾಡ್ತೀವಿ. ಹೌದು ಡಾಕ್ಟರ್, ಆ ಪೇಷಂಟ್ಗೆ ಮೊದಲು ಕಾಲು ಸ್ವಲ್ಪ ಮುರಿದೋಗಿದೆ ಅಂತ ಹೇಳಿದೆ. ಇವಾಗ ಆರ್ಟು ಸ್ವಲ್ಪ ಹೋಲ್ ಆಗಿದೆ, ಅದನ್ನು ನಾವು ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ವಿ. ಓ, ಆಮೇಲೆ ಅವ್ರು ನಂಬಿಟ್ರಾ? ಹೌದು ಸರ್, ಅವ್ರು ನಂಬೇ ಬಿಟ್ಟಿದ್ದಾರೆ. ಅವರು ನನ್ನ ಆರ್ಟಲ್ಲಿ ಹೋಲ್ ಆಗಿದೆ, ಆಪ್ರೇಷನ್ ಮಾಡಿಸ್ಲೇಬೇಕು ಅನ್ನೋದು ನಾವು ಹೇಳಿದ ತಕ್ಷಣ ನಂಬೇ ಬಿಟ್ಟರು. ಅದಾದಮೇಲೆ ಅವರ ಕಾಲಿಗೆ ನೀವು ನಡೆಯೋಕ್ಕಾಗಲ್ಲ ಅಂತ ಹೇಳಿದಾಗ ಅದನ್ನು ಸಹ ನಂಬಿದ್ದಾರೆ. ಅವರು ನಡೆದಾಡೋಕ್ಕೆ ಟ್ರೈಯೇ ಮಾಡ್ತಿಲ್ಲ, ಯಾಕಂದರೆ ನಾವು ಹೇಳಿದ ತಕ್ಷಣ ಅವ್ರು ಅಷ್ಟು ನಂಬಿದ್ದಾರೆ ನಮ್ಮನ್ನು. ನಮ್ಮ ಪೀಪಲ್ ಸಹ ಯಾಕೆ ಈ ಥರ ಮೆಂಟಾಲಿಟಿ ಬೆಳೆಸ್ಕೊಂಡಿದ್ದಾರೆ ಗೊತ್ತಿಲ್ಲ. ನಾವೇ ದೇವರು ಅಂತ ಅಂದ್ಕೊಬಿಟ್ಟಿದ್ದಾರೆ. ಎಷ್ಟೊಂದು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಇದೇ ಥರ ದುಡ್ಡು ಹೊಡಿತಿದ್ದಾರೆ. ಅವರು ಅವ್ರ ಮನಸ್ಥೈರ್ಯನ ಇಟ್ಕೊಂಡು ಹುಷಾರು ಮಾಡಿಕೊಂಡು ಕಾಯಿಲೆಗಳಿಂದ ಮುಕ್ತ ಆಗಬೇಕು ಅಂತ ಯಾಕೆ ಟ್ರೈ ಮಾಡ್ತಾ ಇಲ್ಲ? ಹೌದು ಸರ್, ಅದನ್ನೇ ನಾವು ಈ ಎಕ್ಸ್ಪೆರಿಮೆಂಟ್ ಮೂಲಕ ತೋರ್ಸೋಕೆ ಇದೆ. ನೆಕ್ಸ್ಟು ಬನ್ನಿ, ನೀವು ಆ ಪೇಷಂಟ್ನ ನೋಡಿ ನೀವು ಏನು ಮಾತಾಡಬೇಕು ಮಾತಾಡಿ ಬನ್ನಿ, ನೋಡೋಣ. ಬನ್ನಿ ಸರ್, ಇವರೇ ನಮ್ಮ ಪೇಷಂಟ್. ಡಾಕ್ಟ್ರೇ, ಇವ್ರು ಯಾರು ಡಾಕ್ಟ್ರೇ? ಇವ್ರು ನಮ್ಮ ಸೈಂಟಿಸ್ಟ್, ತಲೆ ಕೆಡಿಸ್ಕೊಬೇಡಿ. ಇವರು ನಿಮ್ಮ ಗಂಡನ ಸರಿಯಾಗಿ ನೋಡಿ ಹುಷಾರು ಮಾಡೇ ಮಾಡ್ತಾರೆ. ಏನಪ್ಪ ಆಗಿದೆ ನಿಮಗೆ? ಏನಿಲ್ಲ ಡಾಕ್ಟ್ರೇ, ಕೈಕಾಲು ಸ್ವಾಧೀನ ಇಲ್ವಂತೆ, ಆಟಲ್ಲಿ ಹೋಲ್ ಆಗಿದೆ ಅಂತ ಡಾಕ್ಟ್ರ್ ಹೇಳ್ತವ್ರೆ. ಯಾಕಪ್ಪ, ನಿನಗೆ ಗೊತ್ತಾಗಲ್ವಾ ಕೈಕಾಲು ಸ್ವಾಧೀನ ಇದೆಯಾ ಇಲ್ವಾ ಅಂತ? ಡಾಕ್ಟ್ರ್ ಹೇಳಿದ ತಕ್ಷಣ ನಂಬಿಡ್ತೀಯಾ? ಡಾಕ್ಟ್ರ್ ದೇವರಲ್ವಾ ಡಾಕ್ಟ್ರೇ, ಅವ್ರು ಹೇಳಿದ ತಕ್ಷಣ ನಾವು ನಂಬಬೇಕು. ಅಯ್ಯೋ ಪೆದ್ದ, ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಯಾವ ಕಾಯಿಲೆ ಇದೆ ಅಂತ ನಿನಗೆ ಗೊತ್ತಾಗುತ್ತೆ. ನಿಂಗೊಂದು ವಿಷಯ ಗೊತ್ತಾ, ನೀವು ನಮ್ಮ ಎಕ್ಸ್ಪೆರಿಮೆಂಟಲ್ಲಿ ಒಂದು ಭಾಗ ಆಗಿದ್ದೀರಾ. ಏನು ಡಾಕ್ಟ್ರೇ, ಎಕ್ಸ್ಪೆರಿಮೆಂಟಾ? ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನಾವು ಸಿಕ್ಕಿದ್ದ? ಏನು ಎಕ್ಸ್ಪೆರಿಮೆಂಟ್ ಅದು? ಚಿಂತೆ ಮಾಡಬೇಡಮ್ಮ, ಏನೂ ಆಗಿಲ್ಲ. ನಿಮ್ಮ ಯಜಮಾನ್ರು ಅಲ್ಲಿ ಕೆಳಗಡೆ ತಲೆ ಸುತ್ತ ಬಿದ್ದಿದ್ರು ಅಷ್ಟೇ. ಅವರನ್ನು ನಮ್ಮ ಕಡೆನೊಬ್ಬ ಕರ್ಕೊಂಡ್ಬಂದು ಹಾಸ್ಪಿಟಲ್ ಸೇರಿಸಿದ. ಸೊ ನಾವು ನಿಮ್ಮ ಯಜಮಾನ್ರನ್ನೇ ಎಕ್ಸ್ಪೆರಿಮೆಂಟ್ ಮಾಡಲಾಗಿ ಯೂಸ್ ಮಾಡ್ತಾ ಇದೀವಿ. ತಲೆ ಕೆಡಿಸ್ಕೊಬೇಡಿ, ಇದರಿಂದ ಜನಕ್ಕೆ ಒಳ್ಳೆ ಮಾಹಿತಿ ಸಿಗೋದಿದೆ, ಆಯಿತಾ? ಹಾಗಿದ್ರೆ ನನ್ನ ಗಂಡಂಗೆ ಏನೂ ಆಗಿಲ್ಲ ತಾನೇ? ಇಲ್ಲಮ್ಮ, ಇಲ್ಲ, ಏನೂ ಆಗಿಲ್ಲ. ಗೌಡ್ರೆ, ನೀವು ಕೆಳಗೆ ಇಳಿದು ಒಂಚೂರು ನಡೆಯೋಕ್ಕೆ ಟ್ರೈ ಮಾಡಿ ನೋಡೋಣ, ಆಗುತ್ತೆ. ಅಯ್ಯೋ ಡಾಕ್ಟ್ರೇ, ನನಗೇನೂ ಆಗಿಲ್ಲ. ಊರಿ, ನಿಮ್ಮ ಸೊಂಟಕ್ಕೂ ಏನೂ ಆಗಿಲ್ಲ, ಕಾಲಿಗೂ ಏನೂ ಆಗಿಲ್ಲ, ಚೆನ್ನಾಗಿ ನಡೀತಿದ್ದೀರಾ? ಹೌದು ಗೌಡ್ರೆ, ನಿಮಗೇನೂ ಆಗಿಲ್ಲ. ನಮ್ಮ ಎಕ್ಸ್ಪೆರಿಮೆಂಟ್ ಹೆಸರು ಮನಸ್ಸೇ ಮುಖ್ಯ. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ನೀವು ನಿಮ್ಮ ಮೇಲೆ ನಂಬಿಕೆ ಇಡಲಿಲ್ಲ, ಡಾಕ್ಟ್ರ್ ಮೇಲೆ ನಂಬಿಕೆ ಇಟ್ರಿ. ನಂಗೆ ನಡೆಯೋಕ್ಕಾಗಲ್ಲ ಅಂತ ಇದ್ರಿ, ಅದಕ್ಕೇ ಹಿಂಗಾಯ್ತು. ಹೌದು ಡಾಕ್ಟ್ರೇ, ನಾನೇ ಸ್ವಲ್ಪ ಓವರಾಗಿ ಆಡ್ಬಿಟ್ಟೆ. ಈ ವಿಡಿಯೋದ ಮುಖ್ಯ ಮಾಹಿತಿ ಏನಂದರೆ, ನೀವು ನಿಮ್ಮ ಮೇಲೆ ನಂಬಿಕೆ ಇರಲಿ, ಆಮೇಲೆ ಡಾಕ್ಟ್ರ್ ನಂಬಿಕೆ ಇಡಿ. ನಾವು ನಮಗೇನು ಕಾಯಿಲೆ ಇಲ್ಲ ಅಂದ್ರೂ ಡಾಕ್ಟ್ರ್ ಹತ್ರ ಹೋಗ್ತೀವಿ, ಅವ್ರು ಹೇಳಿದ್ದನ್ನೆಲ್ಲ ನಂಬ್ತೀವಿ, ಅವ್ರು ಕೊಟ್ಟಿದ್ದನ್ನೆಲ್ಲ ನುಗ್ತೀವಿ ಅಲ್ವಾ? ಫಸ್ಟು ನೀವು ನಿಮ್ಮನ್ನು ಎಕ್ಸಾಮಿನ್ ಮಾಡ್ಕೊಳ್ಳಿ, ನಿಮಗೆ ನಿಜವಾಗ್ಲೂ ಆ ಕಾಯಿಲೆ ಬಂದಿದೆಯಾ ಅಂತ. ಅದಾದಮೇಲೆ ಡಾಕ್ಟ್ರು ಹೇಳೋದನ್ನೆಲ್ಲ ಕೇಳಿ, ಅದಾದಮೇಲೆ ಅವರಿಗೆ ದುಡ್ಡನ್ನ ಕಟ್ಟಿ, ಸರಿನಾ? ಈ ಎಕ್ಸ್ಪೆರಿಮೆಂಟಿಂದ ನೀವು ತಿಳ್ಕೊಳ್ಳೋದೇನೆಂದರೆ, ಡಾಕ್ಟರ್ನ ಈಸಿಯಾಗಿ ನಂಬೇಡಿ.